ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅದಕ್ಕೆ ಸಮಾಧಾನ ಮಾಡ್ಕೊಳ್ಳಿ, ನಾನು ಆ ಥರ ಎಲ್ಲ ಹೇಳಿದ್ದು. ಆದ್ರೆ ನನಗೆ ಅದೇ ಥರ ಅರ್ಥ ಆಗಿದ್ದು ಭಕ್ತಿ. ನಾನು ಮಾಡಿದ ತಪ್ಪನ್ನ ನಿಮ್ಮ ಅಣ್ಣನೂ ಕ್ಷಮಿಸ್ಲಿಲ್ಲ. ನಾನು ತಾಯಿ ಆಗ್ತಿದ್ದೀನಿ ಅಂದಮೇಲೆ ನನ್ನ ಮಾತಾಡ್ಸೋಕೆ ಶುರು ಮಾಡಿದ್ರು. ಆದ್ರೆ ನೀನ್ ಮಾತ್ರ ನನ್ನ ಕೈ ಬಿಡ್ಲಿಲ್ಲ. ನಮ್ಮನೇಲಿ ನನ್ನನ್ನು ಯಾರಾದ್ರೂ ಅರ್ಥ ಮಾಡ್ಕೊಳ್ಳೋರು ಇದ್ದಾರೆ ಅಂದ್ರೆ ಅದು ನೀನ್ ಮಾತ್ರ ಭಕ್ತಿ. ಹಾಗೆಲ್ಲ ಏನೂ ಇಲ್ಲ. ಅದಕ್ಕೆ ನಿಮ್ಮನ್ನ ಎಲ್ಲರೂ ತುಂಬಾ ಪ್ರೀತಿಸ್ತಾರೆ. ಇಷ್ಟು ದಿವಸ ನಾನು ಹಾಗೆ ಅನ್ಕೊಂಡಿದ್ದೆ, ಆದ್ರೆ ಇವತ್ತು ಗೊತ್ತಾಯ್ತು. ಏನ್ ಗೊತ್ತಾಯ್ತು? ಇವತ್ತು ಗುರೂಜಿ ಮನೆಗೆ ಬಂದಿದ್ರು. ನಾನು ವಿಶ್ವನಾಥ್ ಶಾಸ್ತ್ರಿಗಳಿಗೆ ಸಂಬಂಧಪಟ್ಟವರ ಹತ್ರ ಮಾತ್ರ ಮಾತಾಡೋದಿಕ್ ಬಂದಿದ್ದೀನಿ. ನಂಗೆ ಎಷ್ಟು ಬೇಜಾರಾಯ್ತು ಗೊತ್ತಾ. ನಾನು ಚಿಕ್ಕತ್ತೆ ಯಾವತ್ತೂ ಈ ಮನೆಯವರಾಗೋದಿಕ್ಕೆ ಸಾಧ್ಯನೇ ಇಲ್ವಾ? ನಿಮ್ಮನ್ನ ರಾಜಿನ ಆಚೆ ನಿಲ್ಸಿದ ತಪ್ಪೆ, ಆದ್ರೆ ಅದಕ್ಕೊಂದು ಬಲವಾದ ಕಾರಣ ಇರುತ್ತೆ ಅಲ್ವಾ? ಏನಾದ್ರೂ ಇರ್ಲಿ, ನಾವು ಈ ಮನೆಗೆ ಒಳ್ಳೇದೇ ಬಯಸೋರಲ್ವಾ? ನಿಜವಾಗ್ಲೂ ಆಚೆ ನಿಂತಾಗ ಎಷ್ಟು ನೋವಾಯ್ತು ಗೊತ್ತಾ. ಪ್ಲೀಸ್ ಬೇಜಾರಾಗ್ಬೇಡಿ ಅತ್ತಿಗೆ. ಅವರು ನಿಮಗೆ ರಾಜಿಗೆ ನನಗೂ ಹೇಳಿಲ್ಲ ಅಂದ್ರೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಅಷ್ಟೆ. ಅದಕ್ಕೆ ನಾವೇನಕ್ಕೆ ಯೋಚನೆ ಮಾಡ್ಬೇಕು? ಪ್ಲೀಸ್ ಅದಕ್ಕೆ ನೀವು ಅದನ್ನೇ ಮನ್ಸಿಗೆ ಹಚ್ಕೊಂಡು ಕೊರಗಬೇಡಿ. ಕೊರಗ್ಬಿಡಿ ಅಂದಾಗ ನೆನ್ಪಾಯ್ತು, ಅತ್ತೆ ಯಾಕೋ ತುಂಬಾ ಬೇಜಾರಲ್ಲಿದ್ರು. ಗುರೂಜಿ ಬಂದು ಹೋದ್ಮೇಲಿಂದ ಅವ್ರು ತುಂಬಾ ಡಲ್ಲಾಗಿ ಕಾಣಿಸ್ತಿದ್ದಾರೆ. ಯಾಕೆ ಅಂತ ಕೇಳಿದ್ರೆ ಅವ್ರು ಏನೂ ಹೇಳೇ ಇಲ್ಲ ಭಕ್ತಿ. ನೀನ್ ಹೋಗಿ ಗುರೂಜಿ ಯಾಕೆ ಬಂದಿದ್ರು, ನೀವ್ ಯಾಕೆ ಬೇಜಾರಾಗಿದ್ದೀರಾ ಅಂತ ವಿಚಾರಿಸು. ಅತ್ತೆ ಈ ಮನೇಲಿ ನಗ್ನಗ್ತಾ ಇದ್ರೆ ಇದು ನಮ್ಮನೆ ಅನ್ಸುತ್ತೆ.